ನಮಸ್ತೆ ಎಲ್ಲರಿಗೂ, ನಿಮ್ಮೆಲ್ಲರಿಗೂ ರಚನಾ ಸ್ಟಾರೋಟ್ಗೆ ಆತ್ಮೀಯವಾದ ಸ್ವಾಗತ. ಇದು ನಿಮ್ಮ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ತುಂಬ 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 ಥ್ಯಾಂಕ್ಸ್. ಆ್ಯಂಡ್ ಯಾರ್ಯಾರು ಕಮೆಂಟ್ಸ್ ಮಾಡಿದ್ದೀರಾ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಸೊ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್. ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ಇಟ್ಸ್ ವೆರಿ ಗ್ರೇಟ್ಫುಲ್ ಆಫ್ ಯು. ಇದು ನಿಮ್ಮ ದೊಡ್ಡ ಗುಣ. ಸೊ ಐ ಆಲ್ವೇಸ್ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಲಾಟ್ಸ್ ಆಫ್ ಬ್ಲೆಸ್ಸಿಂಗ್ಸ್ ಟು ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಆಲ್ಸೋ. ಇವತ್ತು ನಾನು ಟಾಪಿಕ್ ಯಾವ್ದು ಮಾಡ್ತಾಯಿದ್ದೀನಿ ಅಂದರೆ, ಕಮೆಂಟ್ ಬಾಕ್ಸಲ್ಲಿ ಒಬ್ಬರು ಕೇಳಿದರು, ಬ್ರೇಕಪ್ ಆಗಿದೆ, ನಾವು ಬ್ರೇಕಪ್ ಆದಮೇಲೆ ನಾವು ಒಬ್ರಿಗೊಬ್ರು ಮೀಟ್ ಆಗ್ತೀವಾ, ವಿಲ್ ವಿ ಗೆಟ್ ಟುಗೆದರ್ ಅಂತ ಕೇಳಿದರು. ಸೊ ನಾನಿವತ್ತು ಒಂದು ಸ್ಪ್ರೆಡ್ ತೊಗೊಂಡು ಬಂದಿದ್ದೀನಿ. ಇದು 3 ಪೈಲ್ ಇರುತ್ತೆ. ಸೊ ಪೈಲ್ ನಂಬರ್ ಬಂದು ಇದು ವೈಟ್ ಕಲರ್ ಡೈಸ್, ಪೈಲ್ ನಂಬರ್ 2 ಪಿಂಕ್ ಕಲರ್ ಡೈಸ್, ಆ್ಯಂಡ್ ಪೈಲ್ ನಂಬರ್ 3 ಇದು ರೆಡ್ ಕಲರ್ ಡೈಸ್. ಸೊ ನಿಮ್ಮ ಪೈಲ್ನ ನೀವು ಚೂಸ್ ಮಾಡಿ, ನಿಮಗೆ ಯಾವ ಪೈಲ್ ಇಷ್ಟ ಆಗುತ್ತೋ ಅದನ್ನು ವಿಡಿಯೋ ಪಾಸ್ ಮಾಡಿ, ನಿಮಗೆ ವಿಡಿಯೋ ಪಾಸ್ ಮಾಡಾದಮೇಲೆ ನಿಮ್ಗೆ ಯಾವ ಪೈಲ್ ನಿಮಗೆ ಸೆಳೆಯುತ್ತೋ ಆ ಪೈಲ್ನ ನೀವು ಚೂಸ್ ಮಾಡಿ. ಸೊ ಇಫ್ ಅದು ನಿಮ್ಮ ಸಿಚುವೇಶನ್ ಅಲ್ಲ ಅಂದರೆ, ಸೊ ಅದು ನಿಮ್ಮ ಪೈಲ್ ಆಗಿರಲ್ಲ, ಇನ್ನು ಬೇರೆ ಪೈಲ್ಸ್ ಇರುತ್ತೆ, ಅದನ್ನು ನೀವು ಚೂಸ್ ಮಾಡ್ಬೋದು. ಸೊ ಫಸ್ಟ್ ಪೈಲ್ಗೆ ರೀಡಿಂಗ್ ಮಾಡ್ತೀನಿ. ಅದಕ್ಕೂ ಮುಂಚೆ ಲೆಟ್ ಮಿ ಕ್ಲಿಯರ್ ಆಫ್ ದ ಏರ್. ಸೊ ನಿಮ್ಮ ಬ್ರೇಕಪ್ ಏನಕ್ಕಾಗಿದೆ? ಸೊ ಬ್ರೇಕಪ್ಪಿಗೆ ನಿಜವಾಗ್ಲೂ ಏನಾರ ಬೇರೆ ವಿಷಯ ಇದ್ದರೆ, ಸೊ ಇಟ್ಸ್ ಬೆಟರ್ ಟು ಲಿವ್ ದಟ್ ರಿಲೇಷನ್ಶಿಪ್. ಆ ರಿಲೇಷನ್ಶಿಪ್ ನಿಮಗೆ ಸರಿ ಇಲ್ಲ ಅಂದಮೇಲೆ ಅದನ್ನು ನೀವು ಬಿಡಬೇಕು, ಮುಂದೆ ನಡಿಬೇಕು. ಸೊ ಅದರಲ್ಲೇ ಇರೋದು ತುಂಬ ದೊಡ್ಡ ತಪ್ಪು. ಸೊ ಇದರಿಂದ ನೀವು ನಿಮಗೆ ನೀವೇ ಸ್ವಲ್ಪ ನೋವು ಕೊಡ್ಕೊತೀರ. ಆ್ಯಕ್ಚುಲಿ ಬ್ರೇಕಪ್ ಆದರೆ ಫೀಮೇಲ್ಸಿಗೆ ತುಂಬ ಹರ್ಟ್ ಆಗುತ್ತೆ. ಸೊ ಎಮೋಷ್ನಲಿ ಅವರು ತುಂಬಾ ಕುಗ್ಗೋಗ್ತಾರೆ. ಬಟ್ ಮೆನ್ ಬೇಗನೆ ಅದರಿಂದ ಚೇತರಿಸ್ಕೊಳ್ತಾರೆ. ಬಟ್ ವುಮೆನ್ ದೇ ಕಾಂಟ್. ಲೇಡೀಸ್ ದೇ ಕಾಂಟ್. ತುಂಬ ಸೆನ್ಸಿಟಿವ್ ಇರ್ತಾರೆ, ಎಮೋಷನ್ಸಲ್ಲಿ ಇರ್ತಾರೆ, ಯಾವಾಗಲೂ ಅದನ್ನೇ ಯೋಚನೆ ಮಾಡ್ತಿರ್ತಾರೆ. ಹಿಂಗೆ ಯಾಕಾಯಿತು, ಆಯಿತು ಅಂತೆಲ್ಲ ಯೋಚನೆ ಮಾಡ್ತಿರ್ತಾರೆ. ಸೊ ಇಟ್ಸ್ ಬೆಟರ್, ಆ ರೀಸನ್ ಸರಿ ಇಲ್ಲ ಅಂದರೆ ಬಿಟ್ಟು ಮುಂದೆ ನಡೆಯೋದು ತುಂಬ ಒಳ್ಳೆಯದು. ಇಫ್ ದಟ್ ಪರ್ಸನ್ ಈಸ್ ವರ್ತ್, ದೆನ್ ವೆಯ್ಟ್ ಫಾರ್ ಹಿಮ್. ಸೊ ಈ ಸ್ಪ್ರೆಡ್ಡಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಬಂದು ವೈಟ್ ಇದು ಡೈಸ್. ಯಾರು ವೈಟ್ ಡೈಸ್ ಚೂಸ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ಫಸ್ಟ್ ಮೇನ್ ರೀಸನ್ ಏನು, ಓಕೆ, ರಿಯಲ್ ರೀಸನ್ ಏನು ನಿಮ್ಮ ಬ್ರೇಕಪ್ಪಿಗೆ. ನೆಕ್ಸ್ಟ್ ಬಂದು ಬ್ರೇಕಪ್ ಆದಮೇಲೆ ಏನು ಎನರ್ಜೀಸ್ ಇತ್ತು, ಓಕೆ, ಬ್ರೇಕಪ್ ಆದಮೇಲೆ ನಿಮ್ಮದು ಅದರ ಏನು ಎನರ್ಜೀಸ್ ಇತ್ತು. ಸೊ ನೆಕ್ಸ್ಟ್ ನಿಮ್ಮ ಎಕ್ಸ್ ಪಾರ್ಟ್ನರ್ ಅಂದರೆ ಬ್ರೇಕಪ್ ಆದಮೇಲೆ ನಿಮ್ಮ ಪಾರ್ಟ್ನರು ಏನು ಆ್ಯಕ್ಷನ್ ತಗೊಂಡ್ರು. ಸೊ ಅವ್ರ ಆ್ಯಟಿಟ್ಯೂಡ್ ಇವಾಗ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಏನಿದೆ, ಆ್ಯಟಿಟ್ಯೂಡ್ ಅವ್ರದ್ದು ಇವಾಗ ಕರೆಂಟ್ ಆ್ಯಟಿಟ್ಯೂಡ್ ಏನಿದೆ, ಮತ್ತು ಇದು ನಿಮ್ಮ ಎನರ್ಜಿ. ಸೊ ದಿಸ್ ಈಸ್ ಯೋರ್ ಎನರ್ಜಿ, ಓಕೆ. ಆ್ಯಂಡ್ ಇದರಲ್ಲಿ ಏನು ಪಾಸಿಬಲ್ ಇದೆ, ಸೊ ಈ ರಿಲೇಷನ್ಶಿಪ್ಪಲ್ಲಿ ಏನು ಪಾಸಿಬಲ್ ಇದೆ, ಓಕೆ. ಸೊ ಚಾನ್ಸಸ್ ನೀವು ಜೊತೆಗೆ ಬರೋದಕ್ಕೆ ಚಾನ್ಸಸ್ ಇದೆಯಾ ಇಲ್ವಾ, ಏನು ಚಾನ್ಸಸ್ ಇದೆ ಅಂತ ನೋಡೋಣ. ಈಗ ನೀವು ಬೆಸ್ಟ್ ಆ್ಯಕ್ಷನ್ ಏನು ತೊಗೋಬೋದು, ಇವಾಗ ನೀವು ಬೆಸ್ಟ್ ಆ್ಯಕ್ಷನ್ ಏನು ಮಾಡ್ಕೊಬೋದು ಅಂತ. ಆ್ಯಂಡ್ ಈ ಟೈಮಲ್ಲಿ ನೀವೇನು ಆ್ಯಕ್ಷನ್ ತೊಗೊಬೋದು ಅಂತ ಹೇಳಿ. ಸೊ ಯಾವ ಥರ ಇರಬೇಕು ನೀವು ಅಂತ. ಶುಡ್ ಯು ಚೂಸ್ ಇಫ್ ದೇ ಕಮ್ ಬ್ಯಾಕ್. ಅವರು ವಾಪಸ್ ಬಂದರೆ ಅವ್ರನ್ನ ನೀವು ಒಳಗೆ ತಗೋಬೇಕಾ ಬೇಡವಾ. ಸೊ ಇದು ನಿಮ್ಮ ಡಿಸಿಷನ್ ಆಗಿರುತ್ತೆ, ಓಕೆ. ಸೊ ಲೆಟ್ಸ್ ಸಿ ದ ಮೇನ್ ರೀಸನ್ ಏನು ಅಂತ. ಸೊ ನೈಟ್ ಆಫ್ ಕಪ್ಸ್. ಸೊ ನೈಟ್ ಆಫ್ ಕಪ್ಸ್ ಈಸ್ ಎಕ್ಸ್ಪ್ರೆಷನ್ ಇಲ್ಲ. ಸೊ ದೇರ್ ಈಸ್ ನೋ ಲಾಟ್ ಆಫ್ ಎಕ್ಸ್ಪ್ರೆಷನ್. ಸೊ ಒಬ್ಬರು ತುಂಬ ಎಕ್ಸ್ಪ್ರೆಸಿವ್ ಇದ್ದೀರಾ, ಇನ್ನೊಬ್ಬರು ಎಕ್ಸ್ಪ್ರೆಸಿವ್ ಇಲ್ಲ. ಸೊ ದಿಸ್ ಈಸ್ ದ ರೀಸನ್ ಫಾರ್ ಬ್ರೇಕಪ್. ಒಬ್ಬರು ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಐ ಲವ್ ಯು ಅಂತ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಇನ್ನೊಬ್ಬರು ಎಕ್ಸ್ಪ್ರೆಸ್ ಮಾಡಿಲ್ಲ. ಸೊ ಅವ್ರಿಗೆ ಅದು ಜೆನ್ವೈನ್ ಅನಿಸಿಲ್ಲ. ಅವ್ರು ನಿಮಗೆ ಮನಸ್ಪೂರ್ವಕವಾಗಿ ಹೇಳಿದ ಮೇಲೆ ಯು ಡಿಂಟ್ ಗಿವ್ ದೆಮ್ ಪ್ರಾಪರ್
ಫೀಡ್ಬ್ಯಾಕ್ ಅವ್ರಿಗೆ ಕೊಟ್ಟಿಲ್ಲ, ನೀವು ಕರೆಕ್ಟಾಗಿ ಸ್ಟ್ರಾಂಗಾಗಿ ನಿಂತಿಲ್ಲ. ಎಸ್, ಐ ಟು ಲವ್ ಯು, ನಾವು ಮದುವೆ ಆಗೋಣ, ನಾವು ರಿಲೇಷನ್ಶಿಪ್ಪಲ್ಲಿ ಇರೋಣ ಅಂತ ನೀವು ಅವ್ರಿಗೆ ಹೇಳಿಲ್ಲ. ಸೊ ದಿಸ್ ವಾಸ್ ದ ರಿಯಲ್ ರೀಸನ್ ಫಾರ್ ದ ಬ್ರೇಕಪ್. ಓಕೆನಾ? ಸೊ ಎನರ್ಜೀಸ್ ಏನಿತ್ತು ನೀವು ಬ್ರೇಕಪ್ ಆದಾಗ? ಸೊ ಲಾಟ್ ಆಫ್ ಟೆನ್ಷನ್, ಲಾಟ್ ಆಫ್ ಸ್ಟ್ರೆಸ್ ಇತ್ತು. ಸೊ ಬ್ರೇಕಪ್ ಆದಾಗ ಎರಡೂ ಕಡೆಯೂ ತುಂಬಾ ಸ್ಟ್ರೆಸ್ ಇತ್ತು. ಈವನ್ ದಟ್ ಪರ್ಸನ್ ಹೂ ಪ್ರಪೋಸ್ಡ್ ಯು ಆಲ್ಸೋ ವಾಸ್ ಇನ್ ಸ್ಟ್ರೆಸ್. ನೀವು ಒಬ್ಬರೇ ಅಲ್ಲ, ಅವರು ತುಂಬ ಸ್ಟ್ರೆಸ್ಸಲ್ಲಿದ್ದರು. ಯಾಕಂದರೆ ಬಿಕಾಸ್ ತುಂಬ ಆಸೆ ಇಟ್ಟು ನಿಮ್ಮ ಮೇಲೆ ತುಂಬ ಆಸೆ ಇಟ್ಟು ಅವ್ರು ಪ್ರಪೋಸ್ ಮಾಡಿದರು, ನೀವು ಅದನ್ನು ಸರಿಗೆ ತಗೊಂಡಿಲ್ಲ, ಇಲ್ಲ ಅವರು ತಗೊಂಡಿಲ್ಲ. ಓಕೆನಾ? ಸೊ ಇಫ್ ಯು ಹ್ಯಾವ್ ನೀವು ಅವ್ರಿಗೆ ಹೇಳಿದ್ದಿದ್ರೆ ಐ ಲವ್ ಯು ಅಂತ, ಅವ್ರು ಸರಿಗೆ ನಿಮಗೆ ಹೇಳಿಲ್ಲ. ಸೊ ಇಟ್ ವಾಸ್ ಅ ಬ್ರೇಕಪ್. ಓಕೆ, ಸೊ ನೆಕ್ಸ್ಟ್ ಬಂದು ಅವ್ರ ಆ್ಯಟಿಟ್ಯೂಡ್ ಏನಿದೆ ಇವಾಗ ಸದ್ಯಕ್ಕೆ, ಕರೆಂಟ್ ಆ್ಯಟಿಟ್ಯೂಡ್ ಏನಿದೆ? ಇಲ್ಲ, ಅವ್ರೇನು ಆ್ಯಕ್ಷನ್ ತಗೊತಾ ಇಲ್ಲ. ಈಸ್ ನಾಟ್ ಟೇಕಿಂಗ್ ಎನಿ ಆ್ಯಕ್ಷನ್. ಸುಮ್ಮನೆ ಇದ್ದಾರೆ. ಎಲ್ಲ ಏನಾಯಿತು ಏನಿಲ್ಲ ಅಂತ ಯೋಚನೆ ಮಾಡಿ ಸುಮ್ಮನೆ ಇದ್ದಾರೆ. ಹಿ ಈಸ್ ನಾಟ್ ಟೇಕಿಂಗ್ ಎನಿ ಆ್ಯಕ್ಷನ್ ಟುವರ್ಡ್ಸ್ ಯು ಇನ್ ದಿಸ್ ರಿಲೇಷನ್ಶಿಪ್. ಸೊ ನಿಮ್ಮ ಎನರ್ಜಿ ಏನಿದೆ ನೋಡೋಣ. ಸೊ ಲವರ್ಸ್, ಯು ಆರ್ ರೆಡಿ ನೌ. ಯು ಆರ್ ರೆಡಿ ಟು ಬಿ ಇನ್ ಅ ರಿಲೇಷನ್ಶಿಪ್. ನೀವು ಇವಾಗ ರೆಡಿ ಇದ್ದೀರಾ, ಬಟ್ ದೇ ಆರ್ ನಾಟ್. ಹೀ ಈಸ್ ಇನ್ ಅ ರೆಸ್ಟ್ ಇಲ್ಲಿ. ಹಿ ಈಸ್ ನಾಟ್ ಟೇಕಿಂಗ್ ಎನಿ ಆ್ಯಕ್ಷನ್. ಬಟ್ ನೀವು ಇವಾಗ ಫುಲ್ಲಾಗಿ ರೆಡಿ ಇದ್ದೀರಾ. ಯು ವಾಂಟ್ ಟು ಬಿ ಇನ್ ದಿಸ್ ರಿಲೇಷನ್ಶಿಪ್ ನೌ. ಈಗ ತುಂಬ ನಿಮಗೆ ಕ್ಲಾರಿಟಿ ಇದೆ ಈ ರಿಲೇಷನ್ಶಿಪ್ಪಲ್ಲಿ ನಾನು ಇರಬೇಕು ಅಂತ. ಸೊ ಇದು ನಿಮ್ಮ ಎನರ್ಜಿ. ಓಕೆ, ಸೊ ನೆಕ್ಸ್ಟು ನೋಡೋಣ ವಾಟ್ ಈಸ್ ಪಾಸಿಬಲ್. ಏನು ಪಾಸಿಬಲ್ ಇದೆ ಈ ರಿಲೇಷನ್ಶಿಪ್ಪಲ್ಲಿ? ಸೊ ವಾಟ್ ಇಸ್ ಪಾಸಿಬಲ್ ಬಂದು 5 ಆಫ್ ಸಾರ್ಟ್ಸ್ ಇದೆ. ಸೊ ಲಾಟ್ ಆಫ್ ಈಗೋ ಇಶ್ಯೂಸ್ ಇದೆ ಇಬ್ಬರಲ್ಲೂ. ನಾನು ಗೆಲ್ತೀನ, ನೀವು ಗೆಲ್ತೀವ ಅಂತ ಈಗೋ ಪ್ರಾಬ್ಲಮ್ಸ್ ಇದೆ. ಸೊ ಮೈಟ್ ಬಿ ನೀವು ಈಗೋ ಪ್ರಾಬ್ಲಮ್ಸ್ ಬಿಟ್ಟರೆ ಇಟ್ ಈಸ್ ಪಾಸಿಬಲ್ ದಟ್ ಯು ಕ್ಯಾನ್ ಗೆಟ್ ಟುಗೆದರ್. ಅವ್ರು ಬರೋದು ಅಂತ ನೀವು ಕಾಯೋದು, ನೀವು ಬರಲಿ ಅಂತ ಅವ್ರು ಕಾಯೋದು, ಇಟ್ಸ್ ಆಫ್ ನೋ ಯೂಸ್ ಬಿಕಾಸ್ ಯುವರ್ ಪಾರ್ಟ್ನರ್ ಈಸ್ ನಾಟ್ ಟೇಕಿಂಗ್ ಎನಿ ಆ್ಯಕ್ಷನ್. ಅವ್ರು ಇವಾಗ ಯಾವ ಆ್ಯಕ್ಷನು ತೊಗೊತಾ ಇಲ್ಲ ನಿಮ್ಮ ರಿಲೇಷನ್ಶಿಪ್ಗೆ. ಯಾಕಂದರೆ ಅವ್ರಿಗೆ ನೋವಾಗಿದೆ, ಇಲ್ಲ ನಿಮಗಾಗಿದೆ. ಸೊ ನಿಮ್ಮ ಸಿಚುವೇಶನ್ ಯಾವ ಥರ ಇದೆ ನೀವು ಆ ಥರ ತೊಗೋಬೋದು. ಸೊ ದೇರ್ ಈಸ್ ಲಾಟ್ ಆಫ್ ಕಾಂಟ್ರವರ್ಸೀಸ್, ಲಾಟ್ ಆಫ್ ಆರ್ಗ್ಯುಮೆಂಟ್ಸ್ ಆಗುತ್ತೆ. ಸೊ ವಾಟ್ ಈಸ್ ಪಾಸಿಬಲ್ ಅಂದರೆ ಈಗೋ, ನೀವು ಇಬ್ಬರೂ ಈಗೋ ಬಿಟ್ಕೊಡಲ್ಲ. ಸೊ ಯು ಬೋತ್ ಹ್ಯಾವ್ ಹ್ಯೂಜ್ ಅಮೌಂಟ್ ಆಫ್ ಈಗೋ. ಸೊ ಈಗೋ ಬಿಡಿ ಅಂತ ಹೇಳ್ತೀನಿ. ಚಾನ್ಸಸ್ ಟು ಗೆಟ್ ಬ್ಯಾಕ್ ಏನಿದೆ ಅಂತ ನೋಡೋಣ. ಸೊ ಚಾಯ್ಸಸ್ ತುಂಬ ಇದೆ. ನೀವು ಯಾವ ಚಾಯ್ಸಸ್ಸು ಮಾಡ್ತಾ ಇಲ್ಲ. ಸೊ ಚಾಯ್ಸಸ್ ತುಂಬ ಇದೆ. ಓಕೆ, ಸೊ ಲಾಟ್ ಆ್ಯಂಡ್ ಲಾಟ್ ಆಫ್ ಚಾಯ್ಸಸ್ ಆ್ಯಂಡ್ ಯು ಆರ್ ನಾಟ್ ಮೇಕಿಂಗ್ ಎನಿ ಚಾಯ್ಸಸ್. ಚಾನ್ಸಸ್ ಆಫ್ ಗೆಟಿಂಗ್ ಬ್ಯಾಕ್ ಈಸ್ ಈಸ್ ನಾಟ್ ಪಾಸಿಬಲ್. ಐ ಫೀಲ್ ಹಿಯರ್ ಇಟ್ಸ್ 50-50. ನೀವು ಅನಿಸಿದ್ರೆ ಮಾತ್ರ ಅದಾಗುತ್ತೆ, ಇಲ್ಲ ಅಂದರೆ ಇಲ್ಲ. ಓಕೆನಾ? So what I feel here, ಓಕೆ, ನಿಮ್ಮ ಈಗೋ ಬಿಟ್ಟರೆ ಮಾತ್ರ ನೀವು ಏನಾರ ಮಾಡೋಕ್ಕೆ ಸಾಧ್ಯ. ಓಕೆ, ಬೆಸ್ಟ್ ಆ್ಯಕ್ಷನ್ ನೀವೇನು ತೊಗೊಬೇಕು ಅಂತ ನೋಡೋಣ. ನೀವು ತುಂಬ ಬ್ಯಾಲೆನ್ಸಲ್ಲಿ ಇರಬೇಕು. ಅವ್ರು ಬರೋ ತನಕ ನೀವು ಕಾಯಬೇಕು. ದಟ್ಸ್ ವಾಟ್ ಐ ಫೀಲ್ ಹಿಯರ್. ದೇರ್ ಈಸ್ ಲಾಟ್ ಆ್ಯಂಡ್ ಲಾಟ್ ಆಫ್ ಪೇಷನ್ಸ್ ಓವರ್ ಹಿಯರ್. ತುಂಬ ಪೇಷನ್ಸ್ ಬೇಕು. ಸೊ ಶುಡ್ ಯು ಚೂಸ್ ಇಫ್ ಯು ಕಮ್ ಬ್ಯಾಕ್? ನೋ. ಡೆತ್ ಕಾರ್ಡ್ ಇದೆ. ಸೊ ಲಾಟ್ ಆಫ್ ಟ್ರಾನ್ಸ್ಫರ್ಮೇಷನ್ ಆಗುತ್ತೆ. ಮೀನ್ ವೈಲ್ ನಿಮಗೆ ಗೊತ್ತಾಗುತ್ತೆ ಬಿಕಾಸ್ ನೀವು ಇಷ್ಟು ದಿನಾನೂ ವೆಯ್ಟ್ ಮಾಡಿದ್ದೀರಾ. ಸೊ ವೆಯ್ಟ್ ಫಾರ್ ಸಮ್ ಚೇಂಜಸ್. ಇಫ್ ದೇ ಕಮ್ ಟುವರ್ಡ್ಸ್ ಯು ದೆನ್ ಯು ಮೈಟ್ ಟೇಕ್ ಎನಿ ಆ್ಯಕ್ಷನ್. ಸೊ ಮೈಟ್ ಬಿ ಇಫ್ ಯು ಸೇ ನೋ ಇಟ್ಸ್ ಬೆಟರ್, ಇಫ್ ಯು ವಾಕ್ ಅವೇ ಇಟ್ಸ್ ಬೆಟರ್. ಸೊ ಈ ರಿಲೇಷನ್ಶಿಪ್ಪು ಇದು ಎಲ್ಲಿಗೂ ಇದಾಗ್ತಾ ಇಲ್ಲ. ಸೊ
ಸೊ ಇಟ್ಸ್ ಬೆಟರ್ ಫಾರ್ ಯು ಟು ಬಿಡದೆ ವಾಸಿ, ಐ ಫೀಲ್. ಯಾಕಂದರೆ ಇಲ್ಲಿ ತುಂಬ ಈಗೋ ಇದೆ. ಸಪೋಸ್ ನೀವು ಇವಾಗ ಅವ್ರ ಜೊತೆ ಇರ್ತೀನಿ, ಮಾಡ್ತೀನಿ, ಬಾಳ್ತೀನಿ ಅಂದ್ರೂ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಸೊ ದಟ್ಸ್ ವಾಟ್ ಐ ಫೀಲ್ ಹಿಯರ್. ಸೊ ಇಟ್ಸ್ ನಾಟ್ ಗೋಯಿಂಗ್ ಟು ಗೋ ಎನಿವೇರ್. ನೀವು ಪೇಷನ್ಸ್ ಇಟ್ಕೊಳ್ಬೇಕು, ಬ್ಯಾಲೆನ್ಸ್ ಇಟ್ಕೊಬೇಕು. ನಿಮ್ಮನ್ನು ನೀವು ತೊಂದರೆಯಲ್ಲಿ ಸಿಕ್ಕಾಕ್ಸ್ಕೋಬಾರ್ದು. ಯಾಕಂದರೆ ನೀವು ಆ ಥರ ಮಾಡಿದ್ರೆ ನೀವು ತುಂಬಾ ನಿಮಗೆ ಮೋಸ ಆಗೋ ಸಾಧ್ಯತೆ ಇದೆ. ಇಫ್ ಯು ಅಗೇನ್ ಟ್ರಸ್ಟ್ ದಟ್ ಪರ್ಸನ್, might be that person might have told you that yes, they like you, but there is lot of pressure, there is lot of ego ಇದ್ ಕಡೆ ಪ್ರೀತಿ ಇರಲ್ಲ. ನಾನು ಅಂದ ಕಡೆ ಪ್ರೀತಿ ಇರಲ್ಲ. ಸೊ ಇಟ್ಸ್ ಬೆಟರ್ ಯು ವಾಕ್ ಅವೇ ಫ್ರಮ್ ದಿಸ್ ಪರ್ಸನ್ ಆ್ಯಂಡ್ ದಟ್ಸ್ ವಾಟ್ ಐ ಫೀಲ್. ನೆಕ್ಸ್ಟ್ ನಿಮ್ಮ ಜೀವನ ಹೆಂಗಿದೆ ಅಂತ ನೀವು ನೋಡಿ, ಬಿಕಾಸ್ ದಿಸ್ ಇಸ್ ನಾಟ್ ಅ ಗುಡ್ ರಿಲೇಷನ್ಶಿಪ್ ಐ ಫೀಲ್ ಓವರ್ ಹಿಯರ್. ಸೊ ನೋಡೋಣ ಅಡ್ವೈಸ್ ಕಾರ್ಡ್ ಏನಿದೆ. ಯುವರ್ ಹಾರ್ಡ್ ವರ್ಕ್ ಈಸ್ ಪೇಯಿಂಗ್ ಆಫ್. ಸೊ ಯುವರ್ ಹಾರ್ಡ್ ವರ್ಕ್ ಈಸ್ ಪೇಯಿಂಗ್ ಆಫ್. ನೀವು ಇಷ್ಟು ದಿನ ಕಾದಿದ್ದು ಎಲ್ಲ ನಿಮ್ಗೆ ಇವಾಗ ಗೊತ್ತಾಗ್ತಾ ಇದೆ. ಸೊ ಇಟ್ಸ್ ನಾಟ್ ಗುಡ್ ಫಾರ್ ಯು. ಸೊ ಇಟ್ಸ್ ಬೆಟರ್ ಯು ವಾಕ್ ಅವೇ. ನಿಮ್ಮ ಕೆರಿಯರ್ ಮೇಲೆ, ನಿಮ್ಮ ಜೀವನದ ಮೇಲೆ ಸ್ವಲ್ಪ ಗಮನ ಕೊಡಿ. ಓಕೆ, ಸೊ ನೆಕ್ಸ್ಟು ನಿಮ್ಮ ಜೀವನದಲ್ಲಿ ಯಾರು ಬರ್ತಾರೆ ಅಂತ ನೋಡೋಣ. ನೆಕ್ಸ್ಟ್ ಪರ್ಸನ್ ಯಾರು ಬರ್ತಾರೆ? ಸೊ ಎಂಪ್ರರ್ ಬರ್ತಾರೆ. ಸೊ ಹಿ ಮೈಟ್ ಬಿ ಆ್ಯಂಡ್ ಟಾರಸ್ ವರ್ಗು ಕ್ಯಾಪ್ರಿಕಾನ್ ಹೂ ಈಸ್ ವೆರಿ ಸ್ಟೇಬಲ್. ತುಂಬ ಸ್ಟೇಬಲ್ ಆಗಿರ್ತಾರೆ. ದುಡ್ಡು, ಕಾಸು, ಸ್ಟೇಟಸ್ಸು ಎಲ್ಲನೂ ಚೆನ್ನಾಗಿರುತ್ತೆ. ಮೈಟ್ ಬಿ ಹಿ ವಿಲ್ ಬಿ ಎಲ್ಡರ್ ಟು ಯು. ಹಿಲ್ ಬಿ ವೆರಿ ಎಮೋಷ್ನಲಿ ಮೈಟ್ ಬಿ ಸ್ವಲ್ಪ ಕೋಲ್ಡ್ ಇರ್ತಾರೆ, ಬಟ್ ಹಿ ಲವ್ಸ್ ಯು ಲಾಟ್. ಒಳೊಳಗೆ ತುಂಬ ಪ್ರೀತಿ ಇರುತ್ತೆ. ದಿಸ್ ಪರ್ಸನ್ ಮೈಟ್ ಬಿ ಯುವರ್ ನೆಕ್ಸ್ಟ್ ಲವ್ ಇಂಟ್ರೆಸ್ಟ್. ಸೊ ಯು ಕ್ಯಾನ್ be an empress to them. Okay, so it is good for you to move away from this situation, because this situation again ನನಗೆ ಕೇಳಿದೆ ನಾನು ಈ ಸಿಚುವೇಶನ್ ಇರಬೇಕಾ ಅಂತ. ಸೊ ಅಗೇನ್ ನನಗೆ 8 of Swords ಬಂದಿದೆ. ಸೊ ಇಟ್ಸ್ ಬೆಟರ್ ಯು ಡೋಂಟ್ ಬಿ ಇನ್ ದಿಸ್ ಸಿಚುವೇಶನ್ ಮೈ ಡಿಯರ್ ಫ್ರೆಂಡ್ಸ್. ಸೊ ದಯವಿಟ್ಟು ಈ ಸಿಚುವೇಶನಿಂದ ಹೊರಗೆ ಬನ್ನಿ. ಯಾಕಂದರೆ ನಿಮಗೆ ತುಂಬಾ ಸ್ಟ್ರೆಸ್ ಸಿಕ್ಕಿದೆ ಇದರಿಂದ. ಸೊ ದಟ್ ಪರ್ಸನ್ ಈಸ್ ನಾಟ್ ಗೋಯಿಂಗ್ ಟು ಗಿವ್ ಯು ಅ ಲಾಟ್ ಆಫ್ ಹ್ಯಾಪಿನೆಸ್ ಇನ್ ದ ಲೈಫ್. ಸೊ ಪೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್. ನಿಮ್ಮ ರೀಡಿಂಗ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ಪೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್. ಯಾರು ಈ ಪಿಂಕ್ ಕಲರ್ ಡೈಸ್ನ ಚೂಸ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮ್ಮ ರೀಡಿಂಗ್ ಏನು ಹೇಳುತ್ತೆ ಅಂತ. ಸೊ ನಿಮ್ಮ ಎಕ್ಸ್ ವಾಪಸ್ ಬರ್ತಾರಾ ಇಲ್ವಾ? ನಿಮ್ಮ ಬ್ರೇಕಪ್ಪಿಗೆ ಏನು ಕಾರಣ, ಏನಾಯಿತು ನಿಮ್ಮ ಮಧ್ಯದಲ್ಲಿ ಅಂತ ನೋಡೋಣ. ಸೊ ರಿಯಲ್ ರೀಸನ್ ಏನಂತ ನೋಡೋಣ. ಸೊ ಫಸ್ಟು ರಿಯಲ್ ರೀಸನ್ ಫಾರ್ ಯುವರ್ ಬ್ರೇಕಪ್ಪಿಗೆ ರಿಯಲ್ ರೀಸನ್ ಏನು? ಸೊ ಎನರ್ಜೀಸ್ ಅರೌಂಡ್ ದ ಬ್ರೇಕಪ್ ಆದಮೇಲೆ ಏನು ಎನರ್ಜೀಸ್ ಇತ್ತು? ಸೊ ನಿಮ್ಮ ಪಾರ್ಟ್ನರ್ ಆ್ಯಕ್ಷನ್ ತಗೊಂಡ್ರಾ, ಅದ್ರ ಬಗ್ಗೆ ಆ್ಯಕ್ಷನ್ ತಗೊಂಡ್ರಾ? ಸೊ ಆಮೇಲೆ ಅವರ ಕರೆಂಟ್ ಆ್ಯಟಿಟ್ಯೂಡ್ ಅಬೌಟ್ ದ ರಿಲೇಷನ್ಶಿಪ್, ಅವ್ರ ಕರೆಂಟ್ ಆ್ಯಟಿಟ್ಯೂಡ್ ಏನು ರಿಲೇಷನ್ಶಿಪ್ ಬಗ್ಗೆ? ಸೊ ನೆಕ್ಸ್ಟು ನಿಮ್ಮ ಎನರ್ಜಿ, ಇದು ನಿಮ್ಮ ಎನರ್ಜಿ. ಓಕೆ, ಸೊ ಏನು ಪಾಸಿಬಲ್ ಇದೆ ಈ ರಿಲೇಷನ್ಶಿಪ್ಪಲ್ಲಿ? ಓಕೆ, ಸೊ ಚೇಂಜಸ್ ಏನು ಬರುತ್ತೆ, ಚೇಂಜಸ್ ಏನಾಗುತ್ತೆ ನೀವಿಬ್ಬರು ವಾಪಸ್ ಬರೋದಕ್ಕೆ, ಆಮೇಲೆ ನೀವಿಬ್ಬರು ಸೇರ್ಕೊಳ್ಳೋಕ್ಕೆ ಏನಾಗ್ಬೋದು ಚೇಂಜಸ್ ಅಂತ ನೋಡೋಣ ಇದರಲ್ಲಿ. ಸೊ ವಾಟ್ ಈಸ್ ದ ಬೆಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಅಂದರೆ ಏನು ನೀವು ಆ್ಯಕ್ಷನ್ ತೊಗೋಬಹುದು ಈ ಟೈಮಲ್ಲಿ, ಈ ಬ್ರೇಕಪ್ ಟೈಮಲ್ಲಿ ನೀವು ಆ್ಯಕ್ಷನ್ ಏನು ತೊಗೊಬೋದು? ಆ್ಯಂಡ್ ದ ಲಾಸ್ಟ್ ಕಾರ್ಡ್, ಶುಡ್ ಯು ಚೂಸ್ ಇಫ್ ಹಿ ಕಮ್ಸ್ ಬ್ಯಾಕ್. ಅವ್ರು ವಾಪಸ್ ಬಂದರೆ ನೀವು ಅವ್ರನ್ನ ಚೂಸ್ ಮಾಡಬೇಕಾ ಇಲ್ವಾ ಅಂತ ನೋಡೋಣ. ಸೊ ನೋಡೋಣ ರಿಯಲ್ ರೀಸನ್ ಏನು. ಸೊ ರಿಯಲ್ ರೀಸನ್ ಈಸ್ ಮೈಟ್ ಬಿ ರಿಲಿಜನ್, ಮೈಟ್ ಬಿ ಸಮಥಿಂಗ್, ಯಾರೋ ಏನೋ ಹೇಳಿದ್ದಾರೆ ಅವರಿಗೆ ನಿಮ್ಮ ಬಗ್ಗೆ. ಓಕೆನಾ? ಸೊ ಏನೋ ಕಿವಿ ತುಂಬಿಸಿದ್ದಾರೆ ನಿಮ್ಮ ಬಗ್ಗೆ, ಅವರಿಗೆ ಕೆಟ್ಟದಾಗಿ ಹೇಳಿದ್ದಾರೆ. ಸೊ ಮೈಟ್ ಬಿ ಅವ್ರು ಸರಿ ಇಲ್ಲ, ಅವ್ರು ಯಾರ ಜೊತೆನೋ ಇದ್ದಾರೆ ಅಂತೇನೋ ಹೇಳಿದ್ದಾರೆ. ಸೊ ಮೈಟ್ ಬಿ ದಿಸ್ ಈಸ್ ದ ಮೇನ್ ರೀಸನ್ ಫಾರ್ ಯುವರ್ ಬ್ರೇಕಪ್. ಓಕೆನಾ?
ಸೊ ಯಾರೋ ಏನೋ ಹೇಳಿದ್ದಾರೆ ನಿಮ್ಮ ಬಗ್ಗೆ ಅವರಿಗೆ, ಸೊ ಹಾಗಾಗಿ ಇದು ಬ್ರೇಕಪ್ ಆಗಿದೆ. ಸೊ ನಿಮ್ಮ ಎನರ್ಜೀಸ್ ಏನಿದೆ ಬ್ರೇಕಪ್ಪಿಗೆ, ಸೊ ನೀವು ಸಿಂಗಲ್ ಆಗಿದ್ದೀರಾ. ಓಕೆ, ಇವನ್ ಯುವರ್ ಪಾರ್ಟ್ನರ್ ಈಸ್ ಸಿಂಗಲ್. ನೀವು ಸಿಂಗಲ್ ಆಗಿದ್ದೀರಾ, ನಿಮ್ಮ ಕೆರಿಯರ್ ಮೇಲೆ ನಿಮ್ಮ ಗೋಲ್ಸು ಅದ್ರ ಮೇಲೇ ಜಾಸ್ತಿ ಇದೆ. ಸೊ ಯು ಆರ್ ನಾಟ್ ಎಲ್ಲಿನೂ ನೀವು ಇದು ಮಾಡ್ತಾ ಇಲ್ಲ, ಓನ್ಲಿ ನಿಮ್ಮ ಕೆರಿಯರ್ ಮೇಲೇ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ಸೊ ಐ ಆಮ್ ಸಾರಿ ಇಫ್ ದೇರ್ ಈಸ್ ಎನಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗ್ತಾ ಇದೆ ಆ ಕಡೆ. ಸೊ ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್, ಬಿಕಾಸ್ ಗೆಸ್ಟ್ ಬಂದಿದ್ದಾರೆ ಹಾಗಾಗಿ. ಸೊ ಐ ಆಮ್ ಸಾರಿ ಫಾರ್ ದ ಲೌಡ್ ಸೌಂಡ್ ದೇರ್. ಐ ಫೀಲ್ ದಟ್ ನಿಮಗೆ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅನಿಸ್ತಾ ಇದೆ. ಸೊ ಯು ಆರ್ ಸಿಂಗಲ್ ಆ್ಯಂಡ್ ಎನರ್ಜೀಸ್ ಏನಂದರೆ ಅದೇ, ಅವ್ರ ಹತ್ರ ದುಡ್ಡಿದೆ ಎಲ್ಲ ಇದೆ, ಬಟ್ ದೇ ಆರ್ ಸಿಂಗಲ್. ಯು ಬೋತ್ ಆರ್ ಸಿಂಗಲ್. ನಿಮ್ಮ ಹತ್ರ ದುಡ್ಡಿದೆ, ಜಾಬ್ ಇದೆ, ಎಲ್ಲ ಇದೆ, ಬಟ್ ಎವ್ರಿಥಿಂಗ್ ಈಸ್ ನೀವು ಸಿಂಗಲ್ ಆಗಿದ್ದೀರಾ. ಸೊ ನಿಮ್ಮ ಪಾರ್ಟ್ನರ್ ಏನು ಆ್ಯಕ್ಷನ್ ತೊಗೊಂಡು ಬ್ರೇಕಪ್ ಆದಮೇಲೆ, ಸೊ ಹೀ ಈಸ್ ಇನ್ ಸ್ಟ್ರೆಸ್ ಆರ್ ಶಿ ಈಸ್ ಇನ್ ಸ್ಟ್ರೆಸ್. ತುಂಬ ಸ್ಟ್ರೆಸ್ಸಲ್ಲಿದ್ದಾರೆ. ಇದು ಯಾಕಾಯಿತು, ಏನಾಯಿತು, ಯಾಕಂದರೆ ಕಾರಣ ಗೊತ್ತಿಲ್ಲ. ಸೊ ನಿಮಗೆ ಕಾರಣ ಗೊತ್ತಿಲ್ಲ, ಬ್ರೇಕಪ್ ಏನಕ್ಕೆ ಆಯಿತು ಅಂತಲೇ ನಿಮಗೆ ಗೊತ್ತಿಲ್ಲ. ಸೊ ಯು ಆರ್ ವೆರಿ ಈವನ್ ಯುವರ್ ಪಾರ್ಟ್ನರ್ ಈಸ್ ಇನ್ ಸ್ಟ್ರೆಸ್. ಏನು ಕಾರಣ ಇರ್ಬೋದು, ಬಿಕಾಸ್ ಯಾರೋ ಏನೋ ಹೇಳಿದ್ದನ್ನು ಅವ್ರು ಕೇಳಿಸ್ಕೊಂಡಿದ್ದಾರಲ್ವಾ. ಸೊ ಈವನ್ ಹೀ ಡಸಂಟ್ ನೋ ದ ಪ್ರಾಪರ್ ಪಿಕ್ಚರ್. ಸೊ ಈವನ್ ಹೀ ಈಸ್ ಇನ್ ಸ್ಟ್ರೆಸ್. ಸೊ ಅವ್ರ ಕರೆಂಟ್ ಆ್ಯಟಿಟ್ಯೂಡ್ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಏನಿದೆ, ಹರ್ಮಿಟ್ ಕಾರ್ಡ್ ಅಂದರೆ ಸದ್ಯಕ್ಕೆ ಅವರು ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ, ಏನು ಮಾಡಬೇಕು, ಏನು ಬಿಡಬೇಕು ಅಂತ. ಅವ್ರ ಒಳೊಳಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ತುಂಬಾ, ಏನು ಮಾಡ್ಬೋದು, ಏನಿಲ್ಲ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಏನು ಆ್ಯಕ್ಷನ್ ತೊಗೊಳ್ತಾ ಇಲ್ಲ. ಹೀ ಈಸ್ ತುಂಬ ಡೀಪಾಗಿ ಅವ್ರಿಗೆ ಹರ್ಟ್ ಆಗಿದೆ. ಈವನ್ ನಿಮಗೂ ಹರ್ಟ್ ಆಗಿದೆ. ಸೊ ಐ ಫೀಲ್ ಹಿಯರ್ ಇಬ್ರಿಗೂ ಹರ್ಟ್ ಆಗಿದೆ. ಸೊ ನಿಮ್ಮ ಪಾರ್ಟ್ನರ್ ಹರ್ಮಿಟ್ ಮೋಡಲ್ಲಿದ್ದಾರೆ ಮತ್ತು ಯೋಚನೆ ಮಾಡೋ ಮೋಡಲ್ಲಿದ್ದಾರೆ. ಓಕೆನಾ. ಸೊ ನಿಮ್ಮ ಎನರ್ಜೀಸ್ ಏನಿದೆ, ಸೊ ಕಿಂಗ್ ಆಫ್ ಪೆಂಟೆಕಲ್ಸ್. ಸೊ ನೀವು ತುಂಬ ಸ್ಟೇಬಲ್ ಆಗಿದ್ದೀರಾ. ಮೈಟ್ ಬಿ ಮದುವೆ ಮಾತುಕತೆ ನಡೀತಾ ಇರ್ಬೋದು ನಿಮ್ಮಿಬ್ಬರ ಮಧ್ಯೆ. ಮೀನ್ಸ್ ನಿಮ್ಮ ಜೀವನದಲ್ಲಿ ಮದುವೆ ಮಾತುಕತೆ ನಡೀತಾ ಇರ್ಬೋದು, ಇಲ್ಲ ಮದುವೆ ಆಗಿರ್ಬೋದು ಕೆಲವರಿಗಿಲ್ಲೇ. ಬಟ್ ಯುವರ್ ಪಾರ್ಟ್ನರ್ ಈಸ್ ಸ್ಟಿಲ್ ಸಿಂಗಲ್ ಓವರ್ ಹಿಯರ್. ಸ್ವಲ್ಪ ಜನಕ್ಕೆ ಹಿಂಗಿರ್ಬೋದು. ಸೊ ಓಕೆ. ಸೊ ಅವರು ಇಲ್ಲಿ ಹರ್ಮಿಟ್ ಬಂದಿದೆ ಅಂದರೆ, ಸೊ ಅವರಿಗೆ ಇನ್ನೂ ಧೈರ್ಯ ಬಂದಿಲ್ಲ ಏನಕ್ಕೆ ಬ್ರೇಕಪ್ ಆಯಿತು ಅಂತ ಹೇಳೋದಕ್ಕೆ ನಿಮ್ಮ ಹತ್ರ. ಮೈಟ್ ಬಿ ನೀವು ಇವಾಗ ಮದುವೆ ಆಗಿದೆ ಅನಿಸುತ್ತೆ ಸ್ವಲ್ಪ ಜನಕ್ಕೆ. ಸೊ ಸ್ವಲ್ಪ ಜನ ಇಲ್ಲಿ ತುಂಬ ಸ್ಟೇಬಲ್ ಆಗಿದ್ದೀರಾ ಅನಿಸ್ತಾ ಇದೆ. ಸೊ ಬಟ್ ಯುವರ್ ಪಾರ್ಟ್ನರ್ ಈಸ್ ಸಿಂಗಲ್ ದೇರ್. ಅವ್ರಿಗೆ ಇನ್ನೂ ಮದುವೆನೂ ಆಗಿಲ್ಲ, ಬಟ್ ಹೀ ಸ್ಟಿಲ್ ಥಿಂಕಿಂಗ್ ಆಫ್ ಯು. ಸೊ ಏನು ಪಾಸಿಬಲ್ ಇದೆ, ವಾಟ್ ಈಸ್ ಪಾಸಿಬಲ್ ಇನ್ ದಿಸ್ ರಿಲೇಷನ್ಶಿಪ್? ಏಸ್ ಆಫ್ ವಾಂಡ್ಸ್. ಸೊ ಏಸ್ ಆಫ್ ವಾಂಡ್ಸ್ ಅಂದರೆ ಹೊಸ ಥರದಲ್ಲಿ ಮಾತುಕತೆ. ಅಂದರೆ ಮುಂದೆ ಏನು ಮಾಡ್ಬೋದು ಅಂದರೆ, ನೀವು ಅವ್ರ ಜೊತೆ ಮಾತಾಡೋದು, ಅವ್ರ ಜೊತೆ ಕನೆಕ್ಟ್ ಆಗೋದು, ಏನಕ್ಕಾಯಿತು ಅಂತ ರೀಸನ್ ಕೇಳೋದು, ಇಲ್ಲ ನೀವು ಹೇಳೋದು ಏನು ರೀಸನ್ ಇರ್ಬೋದು ಅಂತ. ಸೊ ನೀವು ಬಿಗಿನಿಂಗ್ ಮಾಡ್ಬೋದು ನೀವು. ಸೊ ದಟ್ಸ್ ವಾಟ್ ಈಸ್ ಪಾಸಿಬಲ್ ಅಂದರೆ ದೇ ಕ್ಯಾನ್ ಕಮ್ ಟು ಯು ಆ್ಯಂಡ್ ಗಿವ್ ಯು ಆಪರ್ಚುನಿಟೀಸ್ ಇಫ್ ಯು ಆರ್ ಸಿಂಗಲ್. ಆ್ಯಂಡ್ ದೇ ಮೈಟ್ ಕಮ್ ಟುವರ್ಡ್ಸ್ ಯು. ಯಾಕಂದರೆ ನಿಮ್ಮನ್ನು ಇವಾಗ ಅವರು ಬೇರೆ ಥರ ನೋಡ್ತಾ ಇದ್ದಾರೆ. ದೇ ಆರ್ ಸೀಯಿಂಗ್ ಯು ಆ್ಯಸ್ ಅ ವೆರಿ ನೈಸ್ ಗುಡ್ ಪರ್ಸನ್ ನೌ ಆ್ಯಂಡ್ ದೇ ವಾಂಟ್ ಟು ಅಪ್ರೋಚ್ ಯು. ಈಗ ಅವ್ರು ನಿಮ್ಮನ್ನು ಅಪ್ರೋಚ್ ಮಾಡೋಕ್ಕೆ ರೆಡಿ ಇದ್ದಾರೆ. ಸೊ ಚಾನ್ಸಸ್ ಏನಿದೆ, ತುಂಬ ಚಾನ್ಸಸ್ ಇದೆ. ಓಕೆ. ಸೊ ಏಸ್ ಆಫ್ ಪೆಂಟೆಕಲ್ಸ್ ಅಂದರೆ ನ್ಯೂ ಬಿಗಿನಿಂಗ್ಸ್ ಆಗುತ್ತೆ, ಎಲ್ಲನೂ ಹೊಸ ಥರದಲ್ಲಿ ಶುರುವಾಗುತ್ತೆ. ಆ್ಯಂಡ್ ದೇರ್ ಈಸ್ ಲಾಟ್ ಆಫ್ ಫೈನಾನ್ಷಿಯಲ್ ಗೇನ್ಸ್, ಸ್ಟೆಬಿಲಿಟಿ ಎಲ್ಲನೂ ಇದೆ. ಸೊ ಚಾನ್ಸಸ್ಸು ತುಂಬ ಚೆನ್ನಾಗಿದೆ. ನೀವು ವಾಪಸ್ ಒಬ್ರನ್ನೊಬ್ರು ಭೇಟಿಯಾಗೋ ಚಾನ್ಸಸ್ ತುಂಬ ಇದೆ. ಓಕೆನಾ. ಸೊ ಬೆಸ್ಟ್ ಆ್ಯಕ್ಷನ್ ನೀವು ಏನು ತೊಗೊಬೇಕು ಈ ಟೈಮಲ್ಲಿ ಅಂದರೆ, ಸೊ ನೆಗೆಟಿವಿಟಿಯಿಂದ ನೀವು ಸ್ವಲ್ಪ ಹೊರಗೆ ಬರಬೇಕು. ನಿಮ್ಮ ಮನೆಯಲ್ಲಿ ಏನಾರ ಮಾತುಕತೆ ಆಗ್ತಿದ್ರೆ ನೀವು ಸ್ವಲ್ಪ ಹೊರಗೆ ಬಂದು ಮನುಷ್ಯರ ಜೊತೆ ದಿಸ್ ಪರ್ಸನ್ ಜೊತೆ ಮಾತಾಡಿದ್ರೆ, ನಿಮ್ಮ ಬ್ರೇಕಪ್ ಆಗಿದ್ದ ಪರ್ಸನ್ ಜೊತೆ ಮಾತಾಡಿದ್ರೆ ಸ್ವಲ್ಪ ಏನಾರ ಸರಿ ಹೋಗ್ಬೋದು. ಮೈಟ್ ಬಿ ಯು ಶುಡ್ ವಾಕ್ ಅವೇ ಫ್ರಮ್ ನೆಗೆಟಿವಿಟಿ ಫ್ರಮ್ ಯುವರ್ ಲೈಫ್. ಓಕೆ. ಸೊ ನಿಮ್ಮ ನೆಗೆಟಿವಿಟಿಯಿಂದ ಹೊರಗೆ ಬಂದು ಸ್ವಲ್ಪ ಅವ್ರ ಹತ್ರ ನೀವು ಮಾತಾಡಿದ್ರೆ ಮಾತ್ರ ನಿಮಗೆ ಸ್ವಲ್ಪ ಕ್ಲಾರಿಟಿ ಬರುತ್ತೆ. ಆ್ಯಂಡ್ ಯು ಕ್ಯಾನ್ ಟೇಕ್ ಅ ಸ್ಮಾಲ್ ಟ್ರಿಪ್ ತೊಗೊಳ್ಳಿ, ಇಲ್ಲ ನಿಮ್ಮನ್ನು ನೀವು ಸ್ವಲ್ಪ ಫ್ರೀ ಆಗಿಬಿಡಿ.
ಸೊ ದಟ್ ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನು ಕೇಳಿ ಅಂತ ಹೇಳ್ತೀನಿ. ಸೊ ಶುಡ್ ಯು ಚೂಸ್ ಇಫ್ ಯು ಕಮ್ ಬ್ಯಾಕ್, ನೀವು ಅವ್ರನ್ನ ವಾಪಸ್ ಬಂದರೆ ಅವ್ರನ್ನ ಚೂಸ್ ಮಾಡಬೇಕಾ ಬೇಡವಾ? ಸೊ ಎಸ್, ಅಗೇನ್ 10 ಆಫ್ ವಾಂಡ್ಸ್ ಬಂದಿದೆ. ಸೊ ಇಟ್ಸ್ ಲೆಫ್ಟ್ ಟು ಯು. ಓಕೆ, ಸೊ ಅವರನ್ನು ನೀವು ವಾಪಸ್ ತಗೋಬೇಕು ಬೇಡವೋ ಅನ್ನೋದು, ಬಿಕಾಸ್ ದೇರ್ ಇಸ್ ಲಾಟ್ ಆಫ್ ಬರ್ಡನ್ ನಾವು. ಮೈಟ್ ಬಿ ನೀವು ಯಾವುದೋ ಒಂದು ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದೀರಾ. ಸೊ ಇಟ್ಸ್ ಲೆಫ್ಟ್ ಟು ಯು ಟು ಟೇಕ್ ದಿಸ್ ಪರ್ಸನ್. ಸೊ ಲೆಟ್ ಮೀ ಕ್ಲಾರಿಫೈ ದಿಸ್ 10 ಆಫ್ ವಾಂಡ್ಸ್. ಎಸ್, 4 ಆಫ್ ಪೆಂಟಕಲ್ಸ್. ಸೊ ಸ್ವಲ್ಪ ನೀವು ಫಿಕ್ಸಲ್ಲಿದ್ದೀರಾ. ಮೈಟ್ ಬಿ ಜಾಬ್ಸ್ ದೂರ ಇದೆ, ಲಾಂಗ್ ಡಿಸ್ಟೆನ್ಸ್ ಇರ್ಬೋದು. ಸೊ ಇಟ್ಸ್ ಅ ಬಿಟ್ ಡಿಫಿಕಲ್ಟ್ ಫಾರ್ ಯು ಟು ಗಿವ್ ದೆಮ್ ದ ಚಾನ್ಸ್, ಬಟ್ ಇಟ್ಸ್ ಎಂಟೈರ್ಲಿ ಯೋರ್ ಡಿಸಿಷನ್. ಇದು ನಿಮ್ಮ ಡಿಸಿಷನ್. ನೀವು ಅವ್ರನ್ನ ಒಳಗೆ, ನಿಮ್ಮ ಜೀವನದೊಳಗೆ ಪ್ರವೇಶ ಕೊಡಬೇಕು ಬೇಡವೋ ಅನ್ನೋದು. ಸೊ ಲೆಟ್ ಸಿ ಸಮ್ ಅಡ್ವೈಸ್ ಕಾರ್ಡ್. ಓವರಾಲ್ ಅಡ್ವೈಸ್ ಕಾರ್ಡ್ ಏನಿದೆ ನಿಮಗೆ ಅಂತ ನೋಡೋಣ. ಸೊ ದಿಸ್ ವಿಲ್ ಬಿ ಅಡ್ವೈಸ್ ಕಾರ್ಡ್, ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಲೆಟ್ ಸಿ. The answers you need are coming. Wow, beautiful. ಸೊ ಆನ್ಸರ್ಸ್ ನಿಮ್ಗೆ ಯಾವುದು ಬೇಕೋ ಅದು ಬರುತ್ತೆ. ಸೊ ಡೋಂಟ್ ವರಿ, ನಿಮಗೆ ಆನ್ಸರ್ಸ್ ಸಿಗುತ್ತೆ. ನಿಮ್ಗೆ ಯಾವ ಪ್ರಶ್ನೆಗೆ ಉತ್ತರ ಬೇಕೋ ಅದು ಆನ್ಸರ್ ನಿಮಗೆ ಖಂಡಿತ ಸಿಗುತ್ತೆ. ಓಕೆನಾ? ಮೈಟ್ ಬಿ ನೀವು ಅವ್ರನ್ನ ಸೆಲೆಕ್ಟ್ ಮಾಡಬೇಕು ಅಂದ್ರೂ ನಿಮಗೆ ದೇವರು ದಾರಿ ತೋರಿಸ್ತಾನೆ, ಸೆಲೆಕ್ಟ್ ಮಾಡಬೇಕಾ ಬೇಡವಾ ಅಂತ. ಇಫ್ ಹಿ ಈಸ್ ಜೆನ್ಯುವೈನ್, ಹಿ ವಿಲ್ ಬಿ ದೇರ್ ಇನ್ ಯೋರ್ ಲೈಫ್. ಇಫ್ ನಾಟ್, ನೋ. ಓಕೆನಾ? ಸೊ ಪೈಲ್ ನಂಬರ್ 2, ಇದು ನಿಮ್ಮ ರೀಡಿಂಗ್. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ಪೈಲ್ ನಂಬರ್ 3, ಇದು ನಿಮ್ಮ ರೀಡಿಂಗ್. ಸೊ ನಗ್ನಗ್ತಾ ಖುಷಿಯಾಗಿರಿ, ಏನು ಬೇಜಾರು ಮಾಡ್ಕೊಬೇಡಿ ಬ್ರೇಕಪ್ ಆಗಿದೆ ಅಂತ. ಸೊ ನೋಡೋಣ ಏನೇನು ಕಾರಣ ಇರ್ಬೋದು ನಿಮ್ಮ ಬ್ರೇಕಪ್ಪಿಗೆ ಅಂತ. ಸೊ ಬ್ರೇಕಪ್ ಆಗಿದೆ ಅಂತ ತುಂಬ ಅದರಲ್ಲೇ ಇರೋದು. ಏನೋ ತಂದೆ ತಾಯಿಗಳಿಗೆ, ಸಿಸ್ಟರ್ಸ್ಗಳಿಗೆ, ಅಣ್ಣಂದಿರಿಗೆ ನೆಗ್ಲೆಕ್ಟ್ ಮಾಡೋದು, ನಿಮ್ಮನ್ನು ನೀವೇ ನೆಗ್ಲೆಕ್ಟ್ ಮಾಡೋದು, ಹೆಲ್ತನ್ನ ನೆಗ್ಲೆಕ್ಟ್ ಮಾಡೋದು, ಇದು ಯಾವುದು ಚೆನ್ನಾಗಿರಲ್ಲ ಫ್ರೆಂಡ್ಸ್. ಸೊ ಇಟ್ಸ್ ಬೆಟರ್ ನಿಮ್ಮ ಜೀವನ ಯಾವ ಥರ ಇದೆ, ನಿಮ್ಮ ಕೆರಿಯರ್ ಏನಿದೆ ಅದನ್ನು ನೀವು ನೋಡಬೇಕು. ಸೊ ಅವರು ನಿಮ್ಮ ಜೀವನದಲ್ಲಿ ಇದ್ದಾರೆ ಅಂದಮೇಲೆ ಅವ್ರು ನಿಜವಾಗ್ಲೂ ಅವ್ರ ಜೀವನದಲ್ಲಿ ಬರ್ತಾರೆ. ಅವರು ನಿಮಗಲ್ಲ ಅಂದಮೇಲೆ ಅವ್ರು ನಿಮ್ಮ ಜೀವನದಲ್ಲಿ ಯಾವಾಗಲೂ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಇಟ್ಸ್ ಬೆಟರ್ ಯು ಟೇಕ್ ಸಮ್ ಆ್ಯಕ್ಷನ್ ಟುವರ್ಡ್ಸ್ ಯು. ನಿಮ್ಗೆ ನಿಜವಾಗ್ಲೂ ಬೇಕು ಅಂದರೆ ಯು ಕ್ಯಾನ್ ಟೇಕ್ ಆ್ಯಕ್ಷನ್. ಇಫ್ ನಾಟ್, ನೀವು ಸುಮ್ಮನೆ ಇದನ್ನು ಬಿಟ್ಟು ನಿಮಗೆ ನಿಜವಾಗ್ಲೂ ಸತ್ಯ ಗೊತ್ತಿದ್ರೆ ಮಾತ್ರ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ಓಕೆನಾ? ಸೊ ಲೆಟ್ ಸಿ ನಿಜವಾದ ರೀಸನ್ ಏನು ನಿಮ್ಮ ಬ್ರೇಕಪ್ಪಿಗೆ. ಓಕೆನಾ? ಸೊ ಫಸ್ಟ್ ನೋಡೋಣ. ಸೊ ಎನರ್ಜೀಸ್ ಏನಿತ್ತು ನಿಮ್ಮ ಬ್ರೇಕಪ್ ಆದಾಗ, ಏನು ಎನರ್ಜೀಸ್ ಇತ್ತು ಅಂತ ನೋಡೋಣ. ಸೊ ಆ್ಯಕ್ಷನ್ ಏನು ತೊಗೊಂಡ್ರು ನಿಮ್ಮ ಪಾರ್ಟ್ನರು ನಿಮ್ಮ ಬ್ರೇಕಪ್ ಆದಾಗ ಅದನ್ನು ನೋಡೋಣ. ಆಮೇಲೆ ಇವಾಗ ಕರೆಂಟ್ ಆ್ಯಟಿಟ್ಯೂಡ್ ಅವ್ರದ್ದು ಏನಿದೆ ಈ ರಿಲೇಷನ್ಶಿಪ್ ಬಗ್ಗೆ, ಏನು ಥಿಂಕ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಎನರ್ಜಿ ಏನಿದೆ ಇದ್ರ ಬಗ್ಗೆ, ಈಗ ಸದ್ಯಕ್ಕೆ ನಿಮ್ಮ ಎನರ್ಜಿ ಏನಿದೆ ಅಂತ ನೋಡೋಣ. ದೆನ್ ಏನು ಪಾಸಿಬಲ್ ಇದೆ ಈ ರಿಲೇಷನ್ಶಿಪ್ಪಲ್ಲಿ, ಏನು ಪಾಸಿಬಿಲಿಟೀಸ್ ಇದೆ ಅಂತ ನೋಡೋಣ. ನೆಕ್ಸ್ಟ್ ಇದು ಚಾನ್ಸಸ್ ಏನಾರ ಇದೆಯಾ, ನೀವಿಬ್ಬರು ಒಬ್ರಿಗೊಬ್ರು ಭೇಟಿ ಆಗೋದು ಮತ್ತು ಏನಾರ ರೀಕನ್ಸೈಲ್ ಆಗೋದು ಚಾನ್ಸಸ್ ಇದೆಯಾ ಅಂತ ನೋಡೋಣ. ಸೊ ನೆಕ್ಸ್ಟ್ ಬಂದು ಈ ಟೈಮಿಗೆ ನೀವು ಏನು ಮಾಡಬೇಕು ಅನ್ನೋದು, ಇದು ಈ ಟೈಮಲ್ಲಿ ನೀವು ಏನು ಆ್ಯಕ್ಷನ್ ತೊಗೋಬೇಕು ಅನ್ನೋದು. ಸೊ ಅವರು ವಾಪಸ್ ಬಂದರೆ ನೀವು ಅವ್ರನ್ನ ನಿಮ್ಮ ಜೀವನದಲ್ಲಿ ಕರ್ಕೊಬೇಕು ಬೇಡವೋ ಅನ್ನೋದನ್ನು ಈ ಕಾರ್ಡ್ ಹೇಳುತ್ತೆ. ಸೊ ರಿಯಲ್ ರೀಸನ್ ಏನು ನೋಡೋಣ ನಿಮ್ಮ ಬ್ರೇಕಪ್ಪಿಗೆ. ಸೊ ರಿಯಲ್ ರೀಸನ್ ಕ್ವೀನ್ ಆಫ್ ವಾಂಡ್ಸ್. ಮೈಟ್ ಬಿ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ನಿಮ್ಮ ಮಧ್ಯದಲ್ಲಿ. ಸೊ ನಿಮ್ಮ ಫ್ರೆಂಡ್ಸಿಂದ ಆಗಲಿ, ಇಲ್ಲ ನೀವು ತುಂಬ ಡಾಮಿನೇಟಿಂಗ್ ಇರ್ಬೋದು, ಇಬ್ಬರಲ್ಲೊಬ್ಬರು ನಾನು ಹೇಳಿದ್ದೆ ಆಗಬೇಕು ಅಂತ ಡಾಮಿನೇಟಿಂಗ್ ಇರ್ಬೋದು, ಇದೊಂದು ಕಾರಣ ಇರ್ಬೋದು. ಇನ್ನೊಂದು ಏನಂದರೆ ಈಗೋ, ನಾನು ಹೇಳಿದ್ದೇ ಆಗಬೇಕು, ನಾನು ಮಾಡಿದ್ದೇ ಆಗಬೇಕು, ನನ್ನ ಅಪ್ಪರ್ ಹ್ಯಾಂಡ್ ಇರಬೇಕು, ಇಬ್ಬರಲ್ಲಿ ಒಂದು ಈ ಥರ ಆಗಿದೆ. ಸೊ ದಿಸ್ ವಾಸ್ ದ ರಿಯಲ್ ರೀಸನ್. ಮತ್ತು ಇನ್ನೊಂದು ಕ್ವೀನ್ ಆಫ್ ವಾಂಡ್ಸ್ ಅಂದರೆ ನಿಮ್ಮಿಬ್ಬರ ಮಧ್ಯ ಇನ್ನೊಬ್ಬರು ಯಾರೋ ಬೇರೆಯವ್ರು ಬಂದಿದ್ದು ಇರ್ಬೋದು. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತೀವಲ್ಲ, ಆ ಥರನೂ ಇರ್ಬೋದು. ಸೊ ದೀಸ್ ಆರ್ ದ 3 ರೀಸನ್ಸ್. ಒಂದು ಫ್ರೆಂಡ್ಸ್ ಇರ್ಬೋದು, ಇನ್ನೊಂದು ನಿಮ್ಮ ಈಗೋ ಇರ್ಬೋದು, ಇನ್ನೊಂದು ಥರ್ಡ್ ಪಾರ್ಟಿ ಇರ್ಬೋದು. ಮೈಟ್ ಬಿ ಯುವರ್ ಪರ್ಸನ್ ವೆಂಟ್ ವಿತ್ ಸಮ್ ಒನ್ ಎಲ್ಸ್. ಸೊ ನಿಮ್ಮ ಬ್ರೇಕಪ್ ಆದಾಗ ಎನರ್ಜೀಸ್ ಏನಿತ್ತು, ಸೊ
ಫೋರ್ ಆಫ್ ವಾನ್ಸ್ ಇದೆ. ಸೊ ಮೈಟ್ ಬಿ ಯುವರ್ ಪಾರ್ಟ್ನರ್ ಇನ್ನೊಬ್ಬರ ಜೊತೆ ಹೋದರು. ಓಕೆ, ಸೊ ಅವರು ಇನ್ನೊಬ್ಬರನ್ನ ನಿಮ್ಮ ಮೇಲೆ ಚೂಸ್ ಮಾಡಿಕೊಂಡ್ರು, ನಿಮ್ಮನ್ನು ಬಿಟ್ಟು ಇನ್ನೊಬ್ಬರನ್ನ ಅವರು ಸೆಲೆಕ್ಟ್ ಮಾಡಿಕೊಂಡ್ರು. ಮೈಟ್ ಬಿ ದಟ್ ವಾಸ್ ದ ರೀಸನ್. ಮದುವೆನೂ ಆಗಿರ್ಬೋದು ಅವ್ರಿಗೆ ಇವಾಗ. ಸೊ 4 ಆಫ್ ವಾಂಡ್ಸ್ ಅಂದರೆ ಸೊ ಎನರ್ಜೀಸ್ ವೇರ್ ಸೇಮ್. ಮೈಟ್ ಬಿ ಮದುವೆ ಆಗಿದೆ ಕೆಲವರಿಗೆ, ಸೊ ಇನ್ನು ಕೆಲವರಿಗೆ ಆಗ್ತಾ ಇದೆ. ಸೊ ನಿಮ್ಮ ಪಾರ್ಟ್ನರ್ ಈ ಬ್ರೇಕಪ್ ಆದಮೇಲೆ ಏನು ಆ್ಯಕ್ಷನ್ ತಗೊಂಡ್ರು? ಸನ್ ಕಾರ್ಡ್. ಓಕೆ, ನಿಮ್ಮ ಪಾರ್ಟ್ನರ್ ನ್ಯೂ ಬಿಗಿನಿಂಗ್ ಮಾಡಬೇಕು, ನಿಮ್ಮ ಹತ್ರ ಬರಬೇಕು, ಎಲ್ಲ ಪಾಸಿಟಿವ್ ಆಗಿ ಚೇಂಜಸ್ ಮಾಡಬೇಕು ಅಂತ ತುಂಬ ಆಸೆ ಪಟ್ಟಿದ್ದಾರೆ. ಸೊ ನಿಮ್ಮ ಬ್ರೇಕಪ್ಪು ನನಗೆ ಅನಿಸ್ತಾ ಇದೆ, ರಿಯಲಿ ಐ ಫೀಲ್ ದಟ್ ಹಿ ಮೈಟ್ ಕಮ್ ಟು ಯು. ಓಕೆ, ಈಗಲೂ ಅವ್ರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಅನಿಸ್ತಾ ಇದೆ ನನಗಿಲ್ಲಿ. ದೋ ಹಿ ಈಸ್ ವಿತ್ ಸಮ್ವನ್ ಎಲ್ಸ್, ಅವರು ಇನ್ನೊಬ್ಬರ ಜೊತೆ ಇರ್ಬೋದು, ಬಟ್ ಅವರಿಗೆ ನಿಮ್ಮದೇ ಯೋಚನೆ, ನಿಮ್ಮದೇ ಇದು ಬರ್ತಾ ಇದೆ. ಸೊ ದಟ್ಸ್ ವಾಟ್ ಐ ಫೀಲ್ ಹಿಯರ್. ಬಟ್ ಹಿ ಈಸ್ ವೆರಿ ಪಾಸಿಟಿವ್ ಅಬೌಟ್ ಯು. ಓಕೆನಾ? ಸೊ ಈ ನಿಮ್ಮ ಪಾರ್ಟ್ನರ ಕರೆಂಟ್ ಆ್ಯಟಿಟ್ಯೂಡ್ ಏನಿದೆ? ಐ ಮೀನ್ ಏನಿದೆ ಅಂದರೆ ದಟ್ಸ್ ವಾಟ್ ಹಿ ವಾಂಟ್ಸ್ ಟು ಕಮ್ ಟು ಯು. ಓಕೆ, ದಟ್ಸ್ ವಾಟ್ ಹಿ ಫೀಲ್ಸ್. ಹೋಗಬೇಕು, ಮಾತಾಡಿಸ್ಬೇಕು ಅಂತ ತುಂಬ ಇದೆ. ಸೊ ಪಾಸಿಟಿವ್ ಚೇಂಜಸ್ ತರೋಣ, ಬಿಕಾಸ್ ಹಿ ಲವ್ಸ್ ಯು ಲಾಟ್. ಓಕೆ, ಹಿ ಲವ್ಸ್ ಯು ಲಾಟ್. ಆ್ಯಂಡ್ ನಿಮ್ಮ ಎನರ್ಜಿ ಏನಿದೆ ನೋಡೋಣ. ಕಮ್ಯುನಿಕೇಷನ್. ಎಸ್, ಯು ಆರ್ ಆಲ್ಸೋ ವೇಟಿಂಗ್ ಅಪಾನ್ ಕಮ್ಯುನಿಕೇಷನ್. ನಿಮಗೂ ನಿಮ್ಮನ್ನ ಕಮ್ಯುನಿಕೇಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಓಕೆ ಫ್ರೆಂಡ್ಸ್, ಸೊ ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಹೀ ಈಸ್ ಆಲ್ಸೋ ಕಮಿಂಗ್ ಟುವರ್ಡ್ಸ್ ಯು. ಇದು ಕರೆಂಟ್ ಅವ್ರದ್ದು ಏನು ಎನರ್ಜಿ ಇದೆ ಅದು. ಸೊ ಈವನ್ ಹೀ ವಾಂಟ್ಸ್ ಟು ಕಮ್ ಟು ಯು ಆ್ಯಂಡ್ ಟೆಲ್ ಸಮಥಿಂಗ್. ಓಕೆ, ಆ್ಯಂಡ್ ಸಮಥಿಂಗ್ ಪಾಸಿಟಿವ್ ಆಗುತ್ತೆ. ಸೊ ಸನ್ ಕಾರ್ಡ್ ಬಂದಿದೆ ಅಂತ ಅಂದರೆ ಎಲ್ಲನೂ ಪಾಸಿಟಿವ್ ಆಗುತ್ತೆ. ಸೊ ಡೋಂಟ್ ವರಿ. ಸೊ ನೆಕ್ಸ್ಟ್ ನಿಮ್ಮ ಎನರ್ಜಿ ಇದು. ಸೊ ನಿಮಗೆ ಕಮ್ಯುನಿಕೇಷನ್ಗೋಸ್ಕರ ಕಾಯ್ತಾ ಇದ್ದೀರಾ. ಏನು ಪಾಸಿಬಲ್ ಇದೆ ಈ ಕನೆಕ್ಷನಲ್ಲಿ? ಜಡ್ಜ್ಮೆಂಟ್. ಮೈ ಗುಡ್ನೆಸ್. ಸೊ ಫರ್ಗಿವ್ ಮಾಡಿ, ಏನಾಗಿರುತ್ತೋ ಹಿಂದೆ ಏನಾಯಿತೋ ಒಬ್ರನ್ನೊಬ್ರನ್ನ ಪ್ಲೀಸ್ ಫರ್ಗಿವ್ ಈಚ್ ಅದರ್. ಅವ್ರು ನಿಮ್ಮ ಹತ್ರ ಬಂದೆ ದಯವಿಟ್ಟು ಅವ್ರನ್ನ ಕ್ಷಮಿಸಿ, ಅವ್ರನ್ನ ಯಾವ ಕಾರಣ ಹೇಳ್ತಾರೋ ಒಬ್ರಿಗೊಬ್ರು ನೀಟಾಗಿ ಕಮ್ಯುನಿಕೇಟ್ ಮಾಡಿ. ಸೊ ಕಮ್ಯುನಿಕೇಷನ್ ಈಸ್ ಕೀ ಇನ್ ಯೋರ್ ರಿಲೇಷನ್ಶಿಪ್ ಅನಿಸ್ತಾ ಇದೆ ನನಗೆ. ಸೊ ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಒಬ್ರನ್ನೊಬ್ರನ್ನ ಪ್ಲೀಸ್ ಫರ್ಗಿವ್ ಮಾಡಿ. ಓಕೆನಾ? ಸೊ ಜಡ್ಜ್ಮೆಂಟ್ ಅಂದರೆ ಎಲ್ಲ ಕಷ್ಟಗಳು ಹೋಗಿ ಸೊ ಫೈನಲಾಗಿ ಜಡ್ಜ್ಮೆಂಟ್ ಬರುತ್ತೆ. ಸೊ ದಟ್ಸ್ ವಾಟ್ ಐ ಫೀಲ್ ಹಿಯರ್. ಸೊ ಚಾನ್ಸಸ್ ಏನು ನೀವಿಬ್ಬರು ಒಬ್ರಿಗೊಬ್ರು ಸಿಗೋಕ್ಕೆ? ಸೊ 5 ಆಫ್ ಪೆಂಟಿಕಲ್ಸ್ ಇದೆ. ಸ್ವಲ್ಪ ಕಷ್ಟ ಇದೆ ಒಬ್ರನ್ನೊಬ್ಬರು ಭೇಟಿ ಆಗೋದು, ಬಟ್ಸ್ ಇಟ್ ನಾಟ್ ಇಂಪಾಸಿಬಲ್. ಆಯಿತಾ? ಇಂಪಾಸಿಬಲು ಹೇಳುತ್ತೆ ಐ ಆಮ್ ಪಾಸಿಬಲ್ ಅಂತ. ಸೊ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಎಸ್ ಯು ಮೈಟ್ ಕಮ್ ಟುಗೆದರ್. ಓಕೆನಾ? ಸೊ ಬಿ ಫ್ರೀ ಟು ಕಮ್ಯುನಿಕೇಟ್. ಸೊ ನೀವು ಕಮ್ಯುನಿಕೇಷನ್ ಓಪನ್ ಇಟ್ಟರೆ ಮಾತ್ರ ಎಲ್ಲನೂ ಸರಿ ಹೋಗುತ್ತೆ. ಸೊ ಇಫ್ ದೇ ಅವ್ರು ನಿಮ್ಮ ಹತ್ರ ಬಂದು ಮಾತಾಡಿದ್ರೆ ಮಾತ್ರ ದಯವಿಟ್ಟು ಮಾತಾಡಿ ಅವ್ರ ಹತ್ರ. ಸೊ ದಟ್ ಯು ವಿಲ್ ಕಮ್ ಟು ನೋ ವಾಟ್ ಈಸ್ ಹ್ಯಾಪ್ನಿಂಗ್ ಆ್ಯಂಡ್ ಆಲ್. ಸೊ ವಾಟ್ ಓಕೆ, ಸಾರಿ, ಕೆಮ್ಮು ಬರ್ತಾ ಇದೆ ನನಗೆ, ತುಂಬಾ ಕೆಮ್ಮು ಬರ್ತಾ ಇದೆ. ಸಾರಿ ಫಾರ್ ದಟ್. ಅದೇ ಕಮ್ಯುನಿಕೇಷನ್ ಇಲ್ಲ ನಿಮ್ಮಿಬ್ಬರ ಮಧ್ಯನೂ. ಸೊ ಬಿಕಾಸ್ ಆಫ್ ದಟ್ ನಿಮ್ಮ ಥ್ರೋಟ್ ಚಕ್ರ ಬ್ಲಾಕ್ ಇದೆ ಇಬ್ಬರದ್ದು. ಸೊ ಇಟ್ಸ್ ಬೆಟರ್ ನೀವಿಬ್ಬರು ಒಬ್ರಿಗೊಬ್ರು ಭೇಟಿಯಾಗಿ ಮಾತಾಡೋದು, ಬಿಕಾಸ್ ದೇರ್ ಈಸ್ ಲಾಟ್ ಆ್ಯಂಡ್ ಲಾಟ್ ಆಫ್ ಪೊಟೆನ್ಷಿಯಲ್. ನೀವಿಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಬರೋದು ತುಂಬ ಚೆನ್ನಾಗಿದೆ. ನೀವಿಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಬರ್ತೀರಾ ಅನಿಸ್ತಾ ಇದೆ. ಸೊ ನೀವು ಏನು ಆ್ಯಕ್ಷನ್ ತೊಗೋಬೇಕು ಸದ್ಯಕ್ಕೆ? ಓಕೆ, ನೀವೇನು ಆ್ಯಕ್ಷನ್ ತೊಗೊಬೇಕು? ವಾವ್, 9 ಆಫ್ ಕಪ್ಸ್. ಸೊ ವೆಯ್ಟ್ ಮಾಡಿ, ಅವ್ರು ಬರ್ತಾರೆ ನಿಮ್ಮ ಹತ್ರ. ಸೊ ಯುವರ್ ವಿಶ್ ಫುಲ್ಫಿಲ್ಮೆಂಟ್. ಸೊ ಏನು ಹೆದರಬೇಡಿ, ನೀವು ಆರಾಮಾಗಿರಿ. ಸೊ ದಿಸ್ ಇಸ್ ಅ ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್. ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಟೇಕ್ ದ ಆ್ಯಕ್ಷನ್. ಆರಾಮಾಗಿರಿ. ಸೊ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಓಕೆ ಅಂತ. ಸೊ ಶುಡ್ ಯು ಚೂಸ್ ಇಫ್ ಹಿ ಕಮ್ ಬ್ಯಾಕ್? ಓಕೆ, ಎಸ್ ಯು ಶುಡ್ ಚೂಸ್ ಹಿಮ್. ಓಕೆ, ಹೈರೋಫ್ಯಾಂಟ್ ಇದೆ, ಸ್ವಲ್ಪ ಕಷ್ಟನೂ ಆಗ್ಬೋದು. ಸೊ ಯು ಮೈಟ್, ಇಟ್ಸ್ ಯುವರ್ ಡಿಸಿಷನ್ ಕೊನೆಗೆ. ಸೊ ಮೈಟ್ ಬಿ ದೆರ್ ಈಸ್ ರಿಲಿಜನ್ ಡಿಫ್ರೆನ್ಸ್ ಇರ್ಬೋದು,
ಸಮ್ ಸಾರ್ಟ್ ಆಫ್ ಡಿಫ್ರೆನ್ಸಸ್ ಇದೆ, ಏಜ್ ಡಿಫ್ರೆನ್ಸಸ್ ಏನೋ ಒಂದಿದೆ, ಬಟ್ ಮೈಟ್ ಬಿ ದೇರ್ ಈಸ್ ಅ ಬಿಟ್ ಡಿಫ್ರೆನ್ಸಸ್ ಓವರ್ ಹಿಯರ್. ಆ್ಯಂಡ್ ಹ್ಯಾರೋಫಂಟ್ ಬಂದಿದೆ. ಸೊ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಟ್ರೆಡಿಷ್ನಲ್. ನೀವು ಮಾತಾಡಬೇಕು, ಎಲ್ಲನೂ ಆಗಬೇಕು. ಸೊ ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಓವರ್ ಹಿಯರ್. ಸೊ ಹ್ಯಾರೋಫೆಂಟ್ ಬಂದಿದೆ, ಇಟ್ಸ್ ಎ ಎಸ್ ಕಾರ್ಡ್, ಬಟ್ ಇಟ್ಸ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ಯು. ನಿಮಗೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬೇಕಾ ಬೇಡವಾ ಅನ್ನೋದು. ಸೊ ಯಾಕಂದರೆ ಫಸ್ಟ್ ನಿಮ್ಮ ಬ್ರೇಕಪ್ ಆಗಿದೆ. ಸೊ ಇಟ್ಸ್ ಬೆಟರ್ ಯು ಶುಡ್ ಟೇಕ್ ಪ್ರಾಪರ್ ಡಿಸಿಷನ್ಸ್. ಸೊ ಹ್ಯಾರೋಫ್ಯಾಂಟ್ ಬಂದಿದೆ ಅಂದರೆ ಇಟ್ಸ್ ಎಸ್ ಕಾರ್ಡ್, ಬಟ್ ಇಟ್ಸ್ 50-50. ಸೊ ನಿಮ್ಮ ಡಿಸಿಷನ್ಸ್ ನೀವು ಹುಷಾರಾಗಿ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಹ್ಯಾರೋಫ್ಯಾಂಟ್ ಇಸ್ ಎಸ್ ಕಾರ್ಡ್. ಸೊ ನಿಮ್ಮ ಅಡ್ವೈಸ್, ಎಕ್ಸ್ಪೆಕ್ಟ್ ಅ ಪವರ್ಫುಲ್ ಚೇಂಜ್. ವಾವ್, ಸೂಪರ್. ದೇರ್ ಈಸ್ ಅ ಪವರ್ಫುಲ್ ಚೇಂಜ್ ಕಮಿಂಗ್ ಯುವರ್ ವೇ. ಸೊ ವೆಯ್ಟ್ ಫಾರ್ ಇಟ್. ವೆಯ್ಟ್ ಮಾಡಿ, ತುಂಬ ಒಳ್ಳೆ ಚೇಂಜಸ್ ಆಗುತ್ತೆ. ಸೊ ಪವರ್ಫುಲ್ ಚೇಂಜಸ್ ಆಗುತ್ತೆ. ಆ ಪವರ್ಫುಲ್ ಚೇಂಜಸ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ ನೀವು ನಿಮ್ಮ ಎಕ್ಸ್ ವಾಪಸ್ ಬರ್ತಾರೋ ಇಲ್ವೋ ಅಂತಲೂ ಗೊತ್ತಾಗುತ್ತೆ, ಏನಕ್ಕೆ ಬ್ರೇಕಪ್ ಆಯಿತು ಅಂತಲೂ ಗೊತ್ತಾಗುತ್ತೆ. ಆಮೇಲೆ ನೀವು ಆ ಬ್ರೇಕಪ್ಪಲ್ಲಿ ಇರಬೇಕಾ ಇಲ್ವಾ ಅಂತಲೂ ನಿಮಗೆ ಗೊತ್ತಾಗುತ್ತೆ. ಸೊ ದೇರ್ ಈಸ್ ಲಾಟ್ ಆಫ್ ಪವರ್ಫುಲ್ ಚೇಂಜಸ್. ಓಕೆನಾ? ಸೊ ಎಸ್, ಓಕೆ. ಪೈಲ್ ನಂಬರ್ 3, ಇದು ನಿಮ್ಮ ರೀಡಿಂಗ್. ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ಸೊ ಇದೇ ಥರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕ್ತಾಯಿರಿ. ಆ್ಯಂಡ್ ನಿಮಗೆ ಯಾವ ರೀಡಿಂಗ್ ಬೇಕೋ ಆ ರೀಡಿಂಗ್ ಬಗ್ಗೆನೂ ನೀವು ಹೇಳಿ. ಸೊ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ನಿಮಗೆ ಅಪ್ಲೋಡ್ ಮಾಡೋಷ್ಟು ಟ್ರೈ ಮಾಡ್ತೀನಿ ನಾನು. ಸೊ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಇದೆ, ಅದಕ್ಕೆ ಮೆಸೇಜ್ ಮಾಡಿ. ನಾನು ಪರ್ಸ್ನಲ್ ರೀಡಿಂಗ್ಗೆ ನಿಮ್ಗೆ ಹೇಳ್ತೀನಿ, ಡೀಟೇಲ್ಸ್ನ ಹೇಳ್ತೀನಿ. ಓಕೆ, ನಮಸ್ತೆ, ಟೇಕ್ ಕೇರ್.